2008 ನಮ್ಮ ಪೀಠ ಆಗಿತ್ತು. ಅಲ್ಲಿ ಎಲೆಕ್ಷನ್ ಆಗಿತ್ತು. ಆ ಎಲೆಕ್ಷನ್ಯಾಗೆ ಅಲ್ಲೆಲ್ಲ ಸುತ್ತಮುತ್ತಲು ಸಿಗ್ಗಾವಿ ಬಂಕಾಪುರ ಎಲ್ಲ ಪೂರ ನಮ್ಮ ಬೀಗರಿದ್ರು. ಅವಾಗ ನಾವು ಯೋಚನೆ ಮಾಡಿ ಇವ್ರಿಗೆ ಓಟ್ ಕೊಡ್ರಿ ಅಂತ ನಾವು ಅಲ್ಲಿ ಹಾಲ್ಟ್ ಮಾಡಿ 2-3 ದಿವಸ ಹಾಲ್ಟ್ ಮಾಡಿ ಎಲ್ಲರಿಗೂ ಹೇಳಿ, ಯಾರು ನಮ್ಮ ಸಂಬಂಧಿಕರು ಕಾಂಗ್ರೆಸ್ನಾಗಿದ್ದರು ಅವ್ರನ್ನ ಚೇಂಜ್ ಮಾಡಿ ಇವ್ರಿಗೆ ಓಟ್ ಹಾಕ್ಸಿ ಗೆಲ್ಸಿದ್ವಿ. ಅವ್ರು ನಮ್ಮ ಸಮಾಜದ ಬಗ್ಗೆ ಬಹಳ ಅಭಿಮಾನ ಇತ್ತು. ಅವರು ಅವತ್ತಿನ ದಿವಸ ಸಭೆಯಲ್ಲಿ 2 ಎಕರೆ ನಾನು ಕಲ್ಯಾಣ ಮಂಟಪ ಕಟ್ಟಿಸಿ ಕೊಡ್ತಾನೆ ಅಂತ ಅನೌನ್ಸ್ ಮಾಡಿದ್ರು. ಅವಾಗ ಸೋಮಣ್ಣ ಬೇವಿನ ಮರ ನಮಗೇನು ಟಚ್ ಇದ್ದಿಲ್ಲ. ಸೋಮಣ್ಣ ಬೇವಿನ ಮರ ಮತ್ತು ಬಸವರಾಜ ಬೊಮ್ಮಾಯಿಯವರು ಆತ್ಮೀಯರಾಗಿದ್ರು. ಅವಾಗ ಅವರೆಲ್ಲ ಪೂರ ಲೆಕ್ಕ ಇಕ್ಕ ಅವ್ರವ್ರು ತೆಗಿದ್ದು ಏನು ನಮಗೆ ಗೊತ್ತಿಲ್ಲ. ಸೋಮಣ್ಣ ಬೇವಿನ ಇವ್ರು ಏನು ಹೇಳಿದ್ರು, ಬಸವರಾಜ ಬೊಮ್ಮಾಯಿಯವರು ಸಮಾಜದವ್ರಿಗೆ 2 ಎಕರೆ ಕೊಡಿಸ್ಬೇಕು ಅಂತ ಹೇಳಿದ್ವಿ. ಒಂದು ಮೇನ್ ರೋಡ್ನಾಗ ಯಾವ್ದಾರ ಒಳ್ಳೇದೊಂದು ಜಾಗ ಕೊಡಿಸು ಅಂತ ಹೇಳಿ ಕೈ ಬಿಟ್ರು. ಇವ್ರದೇ ಆದ APMC ಇಂದ ಜಾಗ ಖರೀದಿ ಮಾಡಿದ್ದ 6.5 ಲಕ್ಷ ರೂಪಾಯಿ ಖರೀದಿ ಮಾಡಿದ್ದ ಜಮೀನಿತ್ತು. ಆ ಜಮೀನಿಗೆ 2 ಎಕರೆ ಕೊಟ್ಟು 20 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡು ಆ ಜಾಗನ ಮಾಡಿಕೊಡಕ್ ಹೋದ್ರು. ಅವಾಗ ಬೊಮ್ಮಾಯಿಯವರು ನಿನ್ನ ಹೆಸರಿಗೆ ಐತಪ್ಪ, ಮತ್ತೆ ನೀನ್ ನನ್ನ ಹೆಸರಿಗೆ ಮಾಡಿಸ್ಕೊಂಡು ನಾನು ಇದ್ರ ಹೆಸರಿಗೆ ಮಾಡೋ ಬದ್ಲಿ ನೀನೇ ಮಠಕ್ಕೆ ಮಾಡಿಕೊಡಪ್ಪ ಅಂತ ಹೇಳಿ ಮಾಡಕ್ ಕೊಟ್ರು. ಅವತ್ತಿನ ದಿವಸ ಆ ಒಂದು ರಿಜಿಸ್ಟರ್ ಪತ್ರಕ್ಕೆ ಬಸವರಾಜ ಬೊಮ್ಮಾಯಿಯವರು ಸಾಕ್ಷಿ ಸೈನ್ ಹಾಕಿದ್ದಾರೆ. ಸಮಾಜದ ಅಧ್ಯಕ್ಷ ಸಾಕ್ಷಿ ಸೈನ್ ಹಾಕ್ಯಾನೆ, ಸಮಾಜದ ಮುಖಂಡ ಸೈನ್ ಹಾಕ್ಯಾನೆ. ಒಬ್ಬ ಮಿನಿಸ್ಟರ್ ಆದವರು ಬಂದು ಒಂದು ಸಬ್ ರಿಜಿಸ್ಟರ್ ಆಫೀಸ್ನಾಗ ಸಾಕ್ಷಿ ಸೈನ್ ಮಾಡ್ತಾರೆ. ಆದ್ರೆ ಅದು ಬೊಮ್ಮಾಯಿಯವರು ಕೊಟ್ಟ ಆಸ್ತಿ. ಆದ್ರೆ ಹೆಸರು ಅವ್ರ ಹೆಸರಿತ್ತು. ಇದು ನಾವು ಅವ್ರನ್ನ ದೂರ ಇಟ್ಟಿದ್ವಿ. ಇದೇ 2 ಎಕರೆ ಜಗನ ಬೊಮ್ಮಾಯಿ ಹೋಲ್ ಬಿಡಪ್ಪ, ಅವ್ರ ಅದು ಕೋರ್ಟ್ನಾಗ ಐತಲ್ಲ, ಬೇರೆ ಕೊಡ್ತಾನೆ ಬಿಡು, ನಮ್ಮ ಮನೆ ಪಕ್ಕದಾಗಂತ 2 ಎಕರೆ ಕೊಡ್ತಾನೆ ಅಂತ ರೆಡಿ ಮಾಡಿದಾಗ ರಿಜಿಸ್ಟರ್ ಮಾಡಿಸ್ಕೊಳಕ್ ಹೋದ್ರೆ ಇವರೇ ಸೋಮಣ್ಣ ಬೇವಿನವರು, ನೀವು ಅಲ್ಲಿ ಬರಬೇಡ್ರಿ, ನೀವು ಮಾಡಿಸ್ಕೋಬೇಡ್ರಿ, ನಮ್ಮ ಸಮಾಜ ದೊಡ್ಡದೈತಿ, ನಾವು ಕೊಡ್ತೇವಿ, ನೀವ್ಯಾಕೆ ಅವ್ರದ್ದು ಮಾಡಿಸ್ಕೊ, ಅವ್ರಿಗೆ ಅಲ್ಲೇ ವ್ಯತ್ಯಾಸ ಆಗಿತ್ತು. ಅವಾಗ ನಾವೇನ್ ಮುಖಂಡರುಗಳು ಎಲ್ಲರೂ ಕಾರ್ ತಗೊಂಡು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಇದೇ ಸೋಮಣ್ಣ ಬೇವಿನ ಮರದ 30 ಜನಕ್ಕೆ ರೋಡ್ನೇ ಕುಂದ್ರಿಸ್ಯಾರ ದಾರಿ ಬಿಡ್ದಂಗೆ. ಪುಣ್ಯಕ್ಕೆ ನಾವೇನ್ ಮಾಡಿದ್ವಿ, ಯಾರು ಹೇಳಿದ್ರು ಸೀದಾ ಆ ಸಿಗ್ಗಾವಿ ಮುಂದಕ್ಕೆ ಹೋಗಿ ಟರ್ನ್ ಮಾಡ್ಕೊಂಡು ಸಬ್ ರಿಜಿಸ್ಟರ್ ಆಫೀಸ್ನಾಗ ಬಂದು ಸೈನ್ ಮಾಡಿ ಹೊರಗೆ ಬರ್ತೇವೆ. ಅವಾಗ ಅವರಲ್ಲಿ ಬಂದ್ರು. ವಿಚಾರ ನಾವು ಅವ್ರಿಗೆ ಸೋಮಣ್ಣ ಬೇವಿನ ಮರದಿಗೆ ಆಸ್ತಿನೇ ಕೇಳಿದ್ದಿಲ್ಲ. ಅವ್ರು ಹೆಂಗ್ ಕೊಟ್ರು, ಯಾಕೆ ಇಷ್ಟು ದಿವಸ 2000 ಅವಾಗ 11 ಕೊಟ್ಟರೆ ಇಷ್ಟು ದಿವಸ ಯಾಕೆ ಕೇಳಿದ್ದಿಲ್ಲ, ಈಗ ಯಾಕೆ ಕೇಳ್ತಾ ಇದಾರೆ? ಇವು ಏನೈತಿ ಅಂದ್ರೆ ಇವು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಇದೇನಾಗೈತಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. 25 ಲಕ್ಷ ರೂಪಾಯಿ ಚೆಕ್ ಅನ್ನು ಆಶ್ರಿಸಿ ಹಾಕ್ಬೇಕಾದ್ರೆ ಪೂಜಾರಿ ಚಂದ್ರಶೇಖರ್ ಕೊಟ್ಟವಿ ಅಂತಾರಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರು, ಚೆಕ್ ಕೊಟ್ಟನಿ ಅಂತ ಹೇಳ್ತಾರೆ, ಅಕೌಂಟ್ ಪೇ ಚೆಕ್ ಕೊಟ್ಟನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟರೆ ಗಂಡಸಾಗಿದ್ರೆ ಬಂದು ಚೆಕ್ ತೋರಿಸ್ಲಿ. ಯಾವತ್ತು ಮಾತಾಡ್ಬೇಕಾದ್ರೆ ಒಂದು ಸುಳ್ಳು ಹೇಳಕ್ಕೂ ಒಂದು ಇರ್ತೈತಿ, ಏನ್ ಕೇಳೋದಿಲ್ಲ. ಇವ್ರು ಹೆದರಿಕೆಂದು ಹೆಂಗ್ ಬೇಕಾರಂಗ್ ಮಾಡಿಬಿಟ್ರೆ ಇವರೆಲ್ಲ ಸಂಪನ್ನರು, ವ್ಯಾಪಾರಸ್ಥರು, ಇವರೆಲ್ಲ ಪಾಪ ಎಲ್ಲ ಟ್ರಸ್ಟ್ಗಳು ಒಬ್ಬೊಬ್ರು ವಯಸ್ಸಾಗೈತಿ, ಒಬ್ಬೊಬ್ರು ಅವ್ರು ಹೊರಗಿರ್ತಾರೆ, ಇರೋರು ಇವರಿಬ್ರು. ಆ ಇಬ್ಬರನ್ನ ಕೆಡ್ಸಕ್ಕ ಆ ಚಂದ್ರಶೇಖರ್ ಹೆಸರಿಗೆ ಒಂದು ಗೂಬಿ ಕುಂದ್ರಿಸಿ, ಒಂದು ಅಪಾದ್ಯ ಕುಂದ್ರಿಸಿ, ಶಿವಣ್ಣ ಇಲ್ಲಿ ಏನೋ ಬಂದವ್ರಿಗೆ ಹೇಳ್ತಾನಂತ ಅವನು ಹೊರಗೆ ಹಾಕ ಕೇಳಿ ನಾವು ಎದುರಿ ನಾವು ಕುತ್ಕೊಂತಾರ ಅಂತ ತಿಳ್ಕೊಂಡಾರ. ನಾನು ಈ ಸಮಾಜಕ್ಕೆ ಬಂದಿದ್ದೆ 2005ರಲ್ಲಿ. ನನ್ನ ಮಕ್ಕಳ 3 ಜನ ತೀರ್ಕೊಂಡಾಗ ಸ್ವಾಮಿಗಳು, ಬೇರೆ ಸ್ವಾಮಿಗಳು ಏನ್ ಹೇಳಿದ್ರಪ್ಪ ಅಂದ್ರೆ, SR ಕಾಶ್ಯಪ್ಪ ನಮ್ಮ ಸಮಾಜದ ವಿರುದ್ಧ ಹೋದಾಗ ಸತ್ತ ಆಕ್ಸಿಡೆಂಟ್ ಆಗಿ. ಒಮ್ಮಣ್ಣರು ನಮ್ಮ ಮಾತು ಕೇಳ್ದಂಗೆ ನಮ್ಮ ಸಮಾಜ ಬಿಟ್ಟು ಹೋಗಿದ್ಕೆ ಮಕ್ಕಳು 3 ಜನ ತೀರ್ಕೊಂಡ್ರು ಅಂತ ಹೇಳಿದ್ ಗೊತ್ತಾತು. ಅವತ್ತು ತಿಥಿ ಇದ್ದ ದಿವಸ ಅದೇ ರೇಣಕ್ ಮಂದಿರದಾಗ ಸಮಾಜದ ಮುಖಂಡರು ಕುಂದ್ರಿಸಿ, ಹೆದರಬೇಡ್ರಿ ನಾನು ಅದನಿ, ನನ್ನ 2ನೇ ಮಗ ರಾಜಶೇಖರ್ ಬೆಂಗಳೂರಿನಾಗೆ ಪಂಚಮಶಾಲಿ ವೆಬ್ಸೈಟ್ ಓಪನ್ ಮಾಡಕ್ ಧರ್ಮಸಿಂಗ್ ಮಿನಿಸ್ಟರ್ ಇದ್ದಾಗ ನಮ್ಮ ಮಹೇಶಿ ಮತ್ತು ನಮ್ಮ ಮಗ 2ನೇ ಮಗ ರಾಜ, ಅವನು ನನ್ನ ಮಗ ನನಗಿಂತ ಸ್ಪೀಡ್ ಇದ್ದ, ಸಮಾಜ ಕಟ್ಟಬೇಕು, ಸಮಾಜಕ್ಕೆ ಹೋರಾಡ್ಬೇಕು ಅಂತ ಇದ್ದ. ಅವನು ವೆಬ್ಸೈಟ್ ಮಾಡ್ತೇವೆ ಅಂತೇಳಿ ನಮ್ಮ ಇವನು ಮಹೇಶ್ ದಾವಣಗೆರೆ ಅಂತಂದ್ರೆ ಅವರು ಇಬ್ರು ಸೇರಿ ಆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪಟ್ಟಣ ಶೆಟ್ಟಿ ಅದೆಂತ ಭವನದಾಗ ಪ್ರಕಾಶ್ ಹುಕ್ಕೇರಿ ಭವನ್ರು ಎಲ್ಲ ಇದ್ರು, ಸಮಾಜದವ್ರು ಎಲ್ಲರೂ ಇದ್ರು. ಅವಾಗ ಧರ್ಮಸಿಂಗ್ ಮಿನಿಸ್ಟರ್ ಆದಾಗ ಅಲ್ಲಿ ವೆಬ್ಸೈಟ್ ಮಾಡಿದ್ದ. ನಮ್ಮ ಮಗ ನಮ್ಮ ಸಮಾಜ ದೊಡ್ಡದು ಕಟ್ಟಬೇಕು ಅಂತ ನನಗಿಂತ ಹೆಚ್ಚಿಗೆ ಕನ್ಸಿತ್ತು. ಆದ್ರೆ ಅವತ್ತಿನ ತಿಥಿ ದಿವಸ ಇವ್ರು ಅಂದಾರಲ್ಲ, ಅವತ್ತಿನ ದಿವಸ ಅವನು ನನ್ನ ಮಗನ ಶಾಂತಿಗಾಗ್ಲಿ ಸಮಾಜ ಕಟ್ರಿ, ನಿಮ್ಗೆ ಏನ್ ಬೇಕಾದ್ರೂ ನಾನು ಸಹಾಯ ಮಾಡ್ತೇನೆ ಅಂತ ಅವತ್ತು ತಿಥಿಯಲ್ಲಿ ಹೇಳಿದ್ದೆ. ನಾನು ತಿಥಿಯಲ್ಲಿ ಹೇಳಿದ್ದೆ. ಇವತ್ತು ಸಮಾಜ ಕಟ್ಟಕ್ಕೋಸ್ಕರ ರಾಜಕೀಯಕ್ಕೆ ಬರಲಿಲ್ಲ, ರೊಕ್ಕ ಕಳ್ಕಂದಿವಿ, ಎಲ್ಲ ಮಾಡಿದ್ವಿ. ಆದ್ರೆ
ನಾವು ಕಳ್ಳರಾದ್ವಿ, ಗಂಟು ಹೊಡೆಯರಾದ್ವಿ, ಸಮಾಜ ಒಡೆಯರಾದ್ವಿ. ಇದು ನಮಗೆ ಬೇಕಾಗಿತ್ತ? ಇದರಿಂದ ನಮಗೆ ಏನು ಪ್ರಯೋಜನ? ಆದ್ರೆ ಇವ್ರು ಏನ ತಿಳ್ಕಂದಾರೆ, ಇವರಿಗೆ ಎದುರಿಸಿ ರೋಡಿಗೆ ಕರ್ಕೊಂಬಂದ್ ಮುಗೀತು ಅಂತ ತಿಳ್ಕಂದಾರೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಎಲ್ಲರ ಜೊತೆಗೆ ನಿಂತ್ಕೊಂತವೆ. ನಮ್ದೇನ್ ಶಕ್ತಿ ತೋರಿಸ್ತಾವ ನಾವು. ಇವತ್ತು ಯಾವನು ಏನು ಒತ್ಕೊಂಡು ಹೋಗೋದಲ್ಲ. ಇವತ್ತು ಮುಂದಿನ ಪೀಳಿಗೆ ಇವತ್ತು ಇಂಥ ಲಫಂಗರ ಕೈಯಾಗೆ ಸಮಾಜ ಕಟ್ಟು ಹೋದ್ರಿ ಅಂತ ನಮ್ಮನ್ನು ಜನ ಹೀಯಾಳಿಸ್ತಾರೆ ನಮಗೆ. ನಾವು ಇವತ್ತು ಯಾಕಪ್ಪ ಅಂದ್ರೆ ಯಾರು ಏನ್ ಅಂದ್ರು ಸಮಾಜದ, ನಮ್ಮ ಸಮಾಜದನು ಯಾರು ಏನು ಅಂದ್ರು ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಡ್ತಿದ್ವಿ. ನಮ್ಮ ಸಮಾಜದನು ಇವತ್ತಿಗೂ ಹೇಳ್ತಾ ಇದ್ದಾನೆ, ಏನು ಸೇರಿದಾರಲ್ಲ ದೇವ್ರವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೇದ್ ಕೊಡ್ಲಿ, ಸ್ವಾಮಿಗಳು ಮುಂದೆ ಉನ್ನತ ಮಟ್ಟಕ್ಕೆ ಬೆಳ್ಳಿ, ಗೌರವಿತ ಹೋಗಿ ಅವರು. ನಾವು ನಿನ್ನೆ ದಿವಸ ನಾವು ಮೊನ್ನೆ ಹಾವೇರಿ ಮದುವೆಗೆ ಬಂದಿದ್ವಲ್ರಿ, ಮೊನ್ನೆ ಮದುವೆಗೆ ಎಲ್ಲಾ ಸಮಾಜದ ಮುಖಂಡರುಗಳು ಈ ಸ್ವಾಮಿಗಳು ಹಣೆ ಬರನ ಇಷ್ಟು, ಇವ್ರನ್ನ ಬಿಟ್ಬಿಡ್ರಿ, ನಾವೆಲ್ಲರೂ ಮುಂಚೆ ಏನ್ ಸಮಾಜ ಕಟ್ಟಿದ್ವಲ್ಲ ನಿತ್ಗಂದು ಕಟ್ಟಿ ಮತ್ತೆ ಸ್ಥಾಪನೆ ಮಾಡೋಣ, ನೀವು ಇದು ಮುಗಿಸ್ರಿ, ನಾವು ಬರ್ತೇವೆ, ಇಡೀ ರಾಜ್ಯಾದ್ಯಂತ ಬರ್ತೇವೆ ಅಂತ ಕರೆ ಕೊಟ್ಟಾರೆ. ಆದ್ರೆ ನಮ್ಮಿಂದ ಸಮಾಜ ಐತಿ, ನಮ್ಮಿಂದ ಇಡೀ ರಾಜ್ಯದ ಎಲ್ಲರೂ ನೀವು ಮಾಡಿದ್ ಸರಿ ಐತಿ, ನೀವು ತೀರ್ಮಾನ ತಗೊಳ್ರಿ. ಹಳ್ಳಿಗಳಿಂದ ಹೇಳ್ತಾರೆ ನೀವು ಯಾವತ್ತು ಬರ್ಬೇಕು, 2 ಜನ ಬರ್ಬೇಕು ಹೇಳ್ರಿ ಅಂತಾರೆ. ಇವತ್ತು ನಮ್ಮ ಜನರು ಬಡವರು ಇರ್ಬೋದು, ರೈತರು ಇರ್ಬೋದು, ಕೂಲಿಕಾರರು ಇರ್ಬೋದು, ನಿಯತ್ನಾಗ ಸಮಾಜಕ್ಕೋಸ್ಕರ ದುಡಿತಾರೆ. ಇವತ್ತು ಯಾವನಾರ ಅನ್ಯಾಯ ಮಾಡಿದ್ರೆ ದೇವ್ರು ನೋಡ್ಕೊಂತಾರಂತ ಸುಮ್ನಕ್ಕಾರ ಅಂತ ತಿಳ್ಕೊಂತಾರೆ. ಆದ್ರೆ ನಾವಿವತ್ತು ಹೇಳೋದು ಕರೆ ಕೊಡೋದು ಏನಪ್ಪಾ ಅಂತಂದ್ರೆ, ಇವತ್ತು ಗೌರವಿತವಾಗಿ ಅವ್ರಿಗೆ ಯೋಚನೆ ಮಾಡಿ ಇವತ್ತು ಖಾಲಿ ಮಾಡ್ಬೇಕು ಅಂತ ನಾವು ಹೇಳ್ತೇವೆ. ಅದು ಖಾಲಿ ಮಾಡ್ಲಿಲ್ಲದ್ರೆ ಮುಂದೆ ಏನಾಗುತ್ತೋ ಅದಕ್ಕೆ ಅವರೇ ಹೊಣೆ ಅಂತ ಹೇಳ್ತದೀನಿ. ಇನ್ನೂ ಮಾತಾಡೋಕೆ ನನಗೆ 1-2 ಗಂಟೆ ಅವಕಾಶ ಕೊಟ್ಟಿದ್ರೆ ಮಾತಾಡ್ತಿದ್ದೆ, ಆದ್ರೆ ಹೊತ್ತಾಗಿದೆ, ಇನ್ನೂ ಮಾತಾಡೋರದಾರ. ದಯವಿಟ್ಟು ಎಲ್ಲರಿಗೂ ಈ ವಿಚಾರಗಳು ನೀವು ತಿಳ್ಕೊಡ್ರಿ. ಸಮಾಜಕ್ಕೆ ಹುಟ್ಟಿದ್ದೇವೆ ನಾವು, ಸಮಾಜ ಸೇವೆ ಅಂತ ತಿಳ್ಕೊಬೇಡ್ರಿ. ನಮ್ಮ ಸಮಾಜದ ಕರ್ತವ್ಯ ಮುಂದೆ ನಮ್ಮ ಪೀಳಿಗೆಗೋಸ್ಕರ, ನಮಗೋಸ್ಕರ ಅಲ್ಲ. ನಾವು ಸಮಾಜನ ಎತ್ತಿಡಿಬೇಕು. ಇವತ್ತು ಬೇರೆ ಬೇರೆ ಸಮಾಜಗಳು ನೋಡ್ರಿ ಹೆಂಗದಾರೆ. ಜೈನ್ ಸಮಾಜದವ್ರು ಹೆಂಗದಾರೆ, ಮುಸ್ಲಿಂ ಸಮಾಜದವ್ರು ಹೆಂಗದಾರೆ, ವೈಶ್ಯರು ಹೆಂಗದಾರೆ, ಜೈನರು ಹೆಂಗದಾರೆ. ನಮ್ಮ ಬಹುಸಂಖ್ಯಾತ ಜನರು ನಾವು ಏನಾಗೈತಪ್ಪ ಅಂದ್ರೆ ಎಲ್ಲ ಮನೆಗೆ ಯಜಮಾನ್ರು. ಏನ್ ಮಾಡ್ಬೇಕು, ಏನು ಸೆಕೆಂಡ್ ಲೀಡರ್ ಬೆಳಿತಾ ಇಲ್ಲ, ರಾಜಕೀಯದಾಗ ಬರ್ತಾ ಇಲ್ಲ. ಇವತ್ತು ಏನು ಓದ್ಬಿಡ್ತಾರೆ, ಯಾವ್ದೋ BCom LLB ಓದಿ ಹೊಲ ಹೊಡೆಯಕ್ಕೂ ಬರೋದಿಲ್ಲ, ಅವ್ರಿಗೆ ಸಗಣಿ ತೆಗಿಯಕ್ಕೂ ಬರೋದಿಲ್ಲ, ವ್ಯಾಪಾರ ಮಾಡಕ್ಕೂ ರೊಕ್ಕಿಲ್ಲ, ಗೌರ್ಮೆಂಟ್ ನೌಕರಿ ಸಿಗೋದಿಲ್ಲ. ಏನ್ ಮಾಡ್ಬೇಕು? ಹಂಗ ಇವ್ರೆಲ್ಲರೂ ಹೇಳ್ತಾರ ಸ್ಕೂಲ್ ಮಾಡ್ಬೇಕು, ಹಾಸ್ಟೆಲ್ ಮಾಡ್ಬೇಕೈತಿ. ಕುತ್ಕೊಂಡು ಮಾತಾಡಕ್ಕೆ ಏನ್ ಗಂಟೆ ಹೋಗತಿ? ಬರ್ರಿ ಬರ್ರಿ ಏನ್ ಮಾಡ್ತೀರಿ ನೋಡೋಣ. ಇವೆಲ್ಲ ಬಹಳ ನಮ್ಮ ಸಮಾಜದ ದುರ್ದೈವ. ನಾವು ಯಾಕಪ್ಪ ಈ ಸಮಾಜಕ್ಕೆ ಬಂದಿದ್ವಿ ಅಂತ ನಮ್ಮ ಬೆಟ್ಟಪ್ಪರಿಗೂ ದಿಂಡೂರಿಗೂ ಇವರಿಂದನ. ಆದ್ರೆ 23 ವರ್ಷ ನಾನು ಜೀವನ ಕಳೆದೇನೆ. ನಾವೇನ ಆದ್ರೆ ಒಂದು ತೃಪ್ತಿ ಐತಿ. ಆದ್ರೆ ಇಂಥ ಸ್ವಾಮಿ ಸಿಕ್ಕದ್ರಿಂದ ನಮಗೆ ಬಹಳ ನೋವು ಐತಿ. ಬಹಳ ನೋವು ಅಂದ್ರೆ ಅದು ನಾನೇ ಅವ್ರಿಗೆ ಬಹಳ ಹೊಗಳಿದ್ದೆ, ಇಲ್ಲ ಅಂತಲ್ಲ. ಯಾಕೆ ಹೊಗಳಿದ್ವಿ? ಇವ್ರು ನಮ್ಮವರು, ಇವ್ರು ಬದ್ಲಿ ಅಕ್ಕಾರ, ಚೇಂಜ್ ಅಕ್ಕಾರ, ಇವ್ರು ಸರಿ ಹೋಗ್ತಾರ. ಇವತ್ತು ನಾವು ಮೊನ್ನೆ ಒಬ್ರು ಕೇಳಿದ್ರು, ಯಜಮಾನ್ರು ಸಿಟ್ ಮಾಡಿದ್ರು, ನಿಮ್ದು ತೆಪ್ಪೈತ್ರಿ, ನಿಮ್ದು ತೆಪ್ಪೈತಿ ಅಂದ್ರಿ. ಏನ್ ತೆಪ್ಪೈತಿ? ಇಂತನ್ನೇ ಯಾಕೆ ಮಾಡಿದ್ರಿ ಅಂತ ಅಂದ್ರು. ನಾನು ನಮ್ಮ ಸಂಬಂಧಿಕರಿಗೆ ಜಾತಕ ನೋಡಿಸಿದ್ದೆ. 30 ವರ ಇತ್ತು, ಕನ್ಯದ್ದ 30 ಗುಣ ಬಂದು, ಮದುವೆಯಾಗಿ 3 ತಿಂಗಳಿಗೆ ಮಗ ಸತ್ತ. ಏನ್ ಮಾಡ್ಬೇಕು? ಏನೇನ್ ನಡೀತಾವ ಹಣೆ ಬರ ನಮ್ ಕೈ ಮುಂದದ ಹಣೆ ಬರ ಇಲ್ಲ. ಏನಕ್ಕತ್ತಿರೋದು ಗೊತ್ತಿಲ್ಲ. ನಾವೇನ ಇಂಥರದ್ರಂತ ಗೊತ್ತಿದ್ದಿಲ್ಲ. ಚೆನ್ನಾಗಿದ್ರು, ಸ್ವಲ್ಪ ಹುಡುಗ ಬುದ್ಧಿತ್ತು. ಎಲ್ಲ ಹುಡುಗ ಬುದ್ಧಿಯಾಗ ವಯಸ್ಸನ್ನೇ ಮಾಡ್ತಾರ, ತಿದ್ಕೊಂತಾರ ಅಂತ ನಾವು ಯಜಮಾನ್ರಿಗೆ ಒಂದು ಸಮಾಧಾನ ಹೇಳ್ಕೊಂತ ಅವ್ರಿಗೆ ತಿದ್ಕೊಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಇದು ಏನಾಗೈತಿ ಅಂದ್ರೆ, ನಾನು ಪಂಚಮಶಾಲಿ ನನ್ನಿಂದನೇ ಆಗೈತಿ. ಏನ್ 10 ಕೋಟಿ ಕೊಟ್ಟದ್ದು ಇವರಿಂದ ಆಗಿಲ್ಲ, ಇವರಿಂದ ಆಗೈತಿ ಅಂತ ತಿಳ್ಕೊಂಡಾರ. ಪಂಚಮಶಾಲಿ ಸಮಾಜ ಅಂತ ಆಗೈತಿ. ಪಂಚಮಶಾಲಿ ಸಮಾಜ ಅಂತ ಕುತ್ಕೊಂಡು ಬೆಂಗಳೂರಿನಾಗ ರೊಕ್ಕ ಆಗ್ತೈತಿ. ನಾವು ಸಮಾಜಕ್ಕೆ ಏನ್ ಮಾಡೇವಿ ಅಂತ ಏನು ಹೇಳೋದಿಲ್ಲ. ಇದೇ ಮುರುಗೇಶ್ ನಿರಾಣಿ ಅವರಿಗೆ ಮಿನಿಸ್ಟರ್ ಮಾಡ್ಬೇಕಂತ ಬೆಳಿಗ್ಗೆ 5 ಗಂಟೆ 5:15 ಗಂಟೆಗೆ ದಿಂಡೂರರು ಬೆಟ್ಟಪ್ಪರು ನಾವು ಈಶ್ವರಪ್ಪರ ಮನೆಗೆ ಹೋಗಿದ್ವಿ. ಯಡಿಯೂರಪ್ಪರ ಬೆಳಗ್ಗೆ ಇನ್ನು ಬಾಲ್ ತೆಗಿಯಕ್ಕೆ ಮುಂಚೆ ಹೋಗಿ ಮಿನಿಸ್ಟರ್ ಮಾಡ್ರಿ ಅಂತ ಕೇಳಿದ್ವಿ. ಇನ್ನೊಂದಪ್ಪ ಡೆಲ್ಲಿಗೆ, ಇಲ್ಲಿ ಮೀಟಿಂಗ್ ಮಾಡಕ್ ಆಗ್ಲಿಲ್ಲ, ಬೆಂಗಳೂರಿನಾಗ ಅವ್ರಿಗೆ ಸಿಗ್ಲಿಲ್ಲ. ಅವ್ರು ಡೆಲ್ಲಿಗೆ ಅವ್ರದು ಡೆಲ್ಲಿಗೆ ಹೋಗಿ ವೈಷ್ಣೋದೇವಿಗೆ ಹೋಗ್ತಾರ ಅಂದ್ರು. ರಾತ್ರಿ 2 ಗಂಟೆ ಡೆಲ್ಲಿ ಮುಟ್ಟಿ ನಿದ್ದೆ ಮಾಡ್ದಂಗೆ 5:15 ಗಂಟೆಗೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕರ್ನಾಟಕ ಭವನದಾಗ 3 ಹೋಗಿ ನಿಂತ್ಕೊಂಡು ಮಾತಾಡಿಸಿ ಇವ್ರಿಗೆ ಮಿನಿಸ್ಟರ್ ಮಾಡ್ಲೇಬೇಕು ಅಂತ ಹೇಳಿದ್ವಿ ಹೊರತು
ಅವ್ರು ಮಿನಿಸ್ಟರ್ ಮಾಡಿದ್ರಿಂದ ನಾವೇನು ಅನುಕೂಲ ಆಗಿಲ್ಲ. ನಮ್ಮರೊಬ್ರು ಮಿನಿಸ್ಟರ್ ಅದಾರೆ, ಅವ್ರ ಸಮಾಜದ ಬಗ್ಗೆ ಅಭಿಮಾನ ಐತಿ, ಸಮಾಜದ ಬಗ್ಗೆ ಕನಿಕರ ಇದೆ, ಸಮಾಜದ ಬಗ್ಗೆ ಏಳಿಗೆ ಮಾಡೋಕ್ಕೋಸ್ಕರ ಐತಿ ಅಂತ ಅವ್ರನ್ನ ನಾವು ಮಾಡಕ್ ಹೋದ್ವಿ ಹೊರತು ಬೇರೆ ಏನು ಉದ್ದೇಶ ಇಲ್ಲ. ಇವತ್ತು ನಾವು ಸಂಘಟನೆ ಮುಖಾಂತರ ನಮ್ಮೆಲ್ಲರ ಮಿನಿಸ್ಟರ್ ಮಾಡ್ರಿ ಅಂದಾಗ ಯಾರನ್ನೋ ಒಬ್ಬೊಬ್ರು ಮಾಡ್ತಿದ್ರು, 3 ಜನ ಮಿನಿಸ್ಟರ್ ಆಗಿದ್ರು. ಕಾರಣ ಇದಕ್ಕೆ ನಮ್ಮ ಪೀಠ, ನಮ್ಮ ಸಂಘ, ನಮ್ಮ ಸಮಾಜದ ಶಕ್ತಿ, ಅದನ್ನು ಇವರೆಲ್ಲ ಹಾಳು ಮಾಡಿಟ್ರು. ದುರುಪಯೋಗ ಅವ್ರಿಗೆ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರು. ಯಾರೋ ಒಬ್ರು ಬಂದ ತಕ್ಷಣ ಅವ್ರನ್ನ ಒಳಗೆ ಹೊಂದಿಸ್ಕೊಂಡು ನಮ್ಮನ್ನು ಹೊರಗೆ ಬಾಗಿಲು ಹಾಕ್ಯಂಡು ಒಳಗೆ ಏನೇನು ವ್ಯವಹಾರ ಏನೇನು ಯಾರಿಗೂ ಗೊತ್ತಕ್ಕವು ಇದು ಮಾಡ್ಕೊಂತ ಬಂದಾರೆ. ಇದಾಗಿದೆ. ನಮ್ಮಿಂದನೂ ಸ್ವಲ್ಪ ನಾವು ನಂಬ್ತವೆ, ಎಲ್ಲರೂ ನಂಬಿಡ್ತವೆ. ಯಾರ್ಯಾರು ನಂಬ್ತಾರೋ ಅವರೇ ನಮಗೆ ಚಾಕು ಹಾಕ್ತಾರ. ಈ ನಮ್ನೆ ಆಗೈತಿ. ಇರ್ಲಿ, ಏನೇ ಆಗ್ಲಿ, ನೀವೆಲ್ಲರೂ ಸಮಾಜನೇ ಮುಖ್ಯ. ಸಮಾಜಕ್ಕೋಸ್ಕರ ಹೋರಾಡೋಣ, ಸಮಾಜಕ್ಕೋಸ್ಕರ ಏಳಿಗೆಗೋಸ್ಕರ ಕಷ್ಟಪಡೋಣ. ಏನೇ ಆದ್ರೂ ಪರವಾಗಿಲ್ಲ, ನೀವೆಲ್ಲ ಗಟ್ಟಿ ನಿಂತ್ಕೊಡ್ರಿ. ನಾವೆಲ್ಲರೂ ಮುಖಂಡರು ಒಂದಾಗಿ ಸಮಾಜ ಮುಂದೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ಜೈ ಪಂಚಮಶಾಲಿ. ಹರ 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 ಹರ. ಅದು 19 ಜೂನ್ 2019 ಇವರ 3 ಮಂದಿ ಮಕ್ಕಳು ಅಪಘಾತದಲ್ಲಿ ತೀರ್ಕೊಂಡ್ರು. 24ನೇ ತಾರೀಕಿಗೆ ಪುಣ್ಯತಿಥಿ ರೇಣುಕಾ ಮಂದಿರದಲ್ಲಿ. ಅವರು ಬಂದು ಹೇಳಿದರು. ಅವತ್ತು ಸಿದ್ದನಗೌಡರು ಮತ್ತು SP ಸಿದ್ದಣ್ಣ, ನಾನು ಬಾಬು ಬೆಟ್ಟಪ್ಪ ಅವರು ಅವ್ರಿಗೆ ಸಂತೈಸ ಹೇಳಿದಾಗ ಅವರು ಒಂದು ಮಾತು ಹೇಳಿದರು. ಮಕ್ಕಳು ವಿಧಿ ಹಣೆ ಬರ ಹೋಗ್ಯಾರ, ಆದರೆ ನನ್ನ ಮಗ ರಾಜು ಇದನ್ನ ಕಟ್ಟಬೇಕಂತ ಕನಸಿತ್ತು, ಅವನ ಕನಸು ಈಡೇರ್ಸಕ ನಾವು ಬರ್ತೀವಿ ಅಂತ್ಕೊಂಡು ಹೇಳಿದ್ರಲ್ಲ, ಅವ್ರಿಗೊಂದು ಚಪ್ಪಾಳೆ ಮುಖಾಂತರ ಸುದೀರ್ಘ 2 ಗಂಟೆ. ಒಂದು. ಎರಡನೇದು, 2007 ನವೆಂಬರ್ 8ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಪ್ರಮಾಣ ಸ್ವೀಕರಿಸಿದರು. ರಾತ್ರಿ 8 ಗಂಟೆಗೆ ನಾವು ಫ್ಲೈಟ್ ಹತ್ತಿದ್ವಿ ಡೆಲ್ಲಿಗೆ. ಬೆಳಿಗ್ಗೆ 2:30 ತಣ್ಣೀರು ಸ್ನಾನ ಮಾಡಿಬಿಟ್ಟು ಕರ್ನಾಟಕ ಬಂದು ಹೋಗಿ ನಾನು, ಉಮಾಪತಿ ಅವರು ಮತ್ತು ಬೆಟ್ಟಪ್ಪನವರು ಮಂತ್ರಿ ಮಾಡಿ ನಿಂತುಕೊಂಡು ಹೇಳಿದಾಗ ಭಾಳ ಹರಾಡಿದರು. ನಾನು ಹೇಳಿದೆ, ಯಡಿಯೂರಪ್ಪನವರೇ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ಸಮಾಜ ಇದು ಬೇಕು, ಹೊರಟು ಬೇಕು, ಈಗ ಯಾಕೆ ಮಾಡಲ್ಲ? ಅಷ್ಟೊತ್ತಿಗೆ ಜೋರಾಗಿ ಮಾತಾಡ್ಬೇಕಾದ್ರೆ ವಿಜೇಂದ್ರ ಬಂದ್ಬಿಟ್ಟು ಸರ್ ಈ ಕಡೆ ಬರ್ರಿ ನಿಂತ್ಕೊಂಡು. ಯಾಕಂದರೆ ಬೆಳಿಗ್ಗೆ 5 ಗಂಟೆಗೆ ಶಂಕರ್ ಬೀದಿ ಅವತ್ತು IG ಇದ್ರು, ಒಂದು ಸಂದೇಶ ಕೊಟ್ಟಿದ್ರು, ಕುಮಾರಸ್ವಾಮಿ ಅವರು ಬೆಂಬಲ ಹಿಂಗೆ ತಕ್ಕೊಂತಾರೆ, ಅದಕ್ಕೆ ನೀವು ಮುಂದೂಡಕ್ಕೆ ಸಾಧ್ಯ ನಿಂತ್ಕೊಂಡು. ಆ ಶಿಟ್ಟಲ್ಲಿದ್ದಾಗ ಅವ್ರು ಹೇಳಿದರು. ವಿಜೇಂದ್ರ ಬಂದು ಹೇಳಿದಾಗ ನಾವು ಸಮಾಧಾನ ಆದ್ವಿ. ಕೆಳಗೆ ಬಂದು 6 ಗಂಟೆಗೆ ನಾನು ಇವರು ಕುತ್ಕೊಂಡಾಗ ಅಲ್ಲಿ ಶೇಮ್ ಉದಾಶಿ ಅವರು, ಗೋವಿಂದ ಕಾರಜೋಳು ಹಾಗೂ ಸಿದ್ದು ಸೌದಿ ಇದ್ರು. ಬರ್ರಿ ಯಜಮಾನ ಟಿಫನ್ ಮಾಡಿ ಅಂತಕೊಂಡು ಮಾಡಿ 3 ಜನ ಮಾಡಿದ್ವಿ. ಎಷ್ಟೊಂದೇ ಹೊಂಟಿವಿ ಬರ್ರಿ ಅಂತಕೊಂಡು. ಎಷ್ಟು ಸೀಟ್ ಅಂತ ಕೇಳಿದ್ವಿ. 3 ಅದಾವ, ಈಗ ಬರ್ಬೋದು, ನಾವು 3 ಮಂದಿ ಇದ್ವಿ, ನೀವು ಹೋಗಿ ಬರ್ರಿ ಅಂತ ತಗೊಂಡು. ಇಷ್ಟು ಸಮಾಜಕ್ಕಾಗಿದ್ರು ಅಂತ ಉಮಾಪತಿ ಅವರು ಇಲ್ಲದೇ ಇದ್ರೆ ಈ ಪಂಚಮಸಾಲಿ ಭವನ ಸಾಧ್ಯ ಆಗ್ತಿರಲಿಲ್ಲ. ಹರ 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 ಹರ. ಧನ್ಯವಾದಗಳು.